ವೀಕ್ಷಕರೇ, ನಾನು ನಿಮ್ಮ ತಿಲಕ್ ರಾಜ್ ಮಾತಾಡ್ತಾ ಇದ್ದೇನೆ. ಸೊ ನಾಗರ ಪಂಚಮಿ ಹಬ್ಬ ಬರ್ತಾ ಇದೆ. ಪಂಚಮಿ ತಿಥಿಯ ಹೊತ್ತು ಬರ್ತಕ್ಕಂಥ ಹಬ್ಬವೇ ನಾಗರ ಪಂಚಮಿ. 29ನೇ ತಾರೀಕು ಜುಲೈ 2025 ಈ ವರ್ಷದ ನಾಗರ ಪಂಚಮಿ ಇದೆ. ಸೊ ತುಂಬ ಜನ ಜಾತಕದಲ್ಲಿ ನಾಗದೋಷ, ಸರ್ಪದೋಷ ಇದೆ, ಯಾವ ಪೂಜೆ ಮಾಡಿದ್ರು ಸರಿ ಆಗ್ತಾ ಇಲ್ಲ, ಕಾಳ ಸರ್ಪ ದೋಷ ಇದೆ, ಸುಬ್ರಹ್ಮಣ್ಯಕ್ಕೆ ಹೋಗಿದ್ದೇವೆ, ಅಲ್ಲಿ ಪೂಜೆ ಮಾಡಿದ್ದೇವೆ, ಕಾಳಹಸ್ತಿಗೆ ಹೋಗಿದ್ದೇವೆ, ಅಲ್ಲಿ ಸರ್ಪ ಸಂಸ್ಕಾರ ಪೂಜೆ ಮಾಡಿದ್ದೇವೆ, ಬೇರೆ ಬೇರೆ ಪೂಜೆಗಳನ್ನೆಲ್ಲ ಮಾಡಿದ್ದೇವೆ. ಆದರೂ ಕೂಡ ನಮಗೆ ನಾಗನ ಸಮಸ್ಯೆಗಳು ಮುಗಿತಾ ಇಲ್ಲ. ಪದೇ ಪದೇ ನಾಗನ ಕನಸುಗಳು ಬರ್ತಾ ಇದೆ. ನಾಗ ನಮಗೆ ಸಿಗುತ್ತೆ, ಆ ಸರ್ಪ ಏನಿದೆ, ಸರ್ಪ ಅದು ನಮಗೆ ದಾರಿಯಲ್ಲೆಲ್ಲ ಸಿಗ್ತದೆ. ಅದರಿಂದ ತುಂಬ ನಮಗೆ ಒಂಥರ ಮಾನಸಿಕವಾಗಿ ನಾವು ನೊಂದಿದ್ದೇವೆ. ಅಂಥವರಿಗೆ ನಾನಿವತ್ತೊಂದು ಅದ್ಭುತವಾದ ಮಂತ್ರ ಕೊಡ್ತೇನೆ. ಅದು ಯಾವಾಗ ಪ್ರಾರಂಭ ಮಾಡಬೇಕಿದ್ದರೆ ನಿಮ್ಮ ನಾಗರ ಪಂಚಮಿಯ ಪುಣ್ಯ ದಿನದಂದು, ಶುಭ ದಿನದಂದು ನೀವು ಪ್ರಾರಂಭವನ್ನು ಮಾಡಿದರೆ ಆದಲ್ಲಿ ಸೊ ಬರುವ ನಾಗರ ಪಂಚಮಿ ಬರುವೊಳಗೆ ನಿಮ್ಮ ಆಸೆಗಳು ಈಡೇರ್ತಕ್ಕಂಥದ್ದು, ಸಮಸ್ಯೆಗಳು ಕಮ್ಮಿ ಆಗ್ತಕ್ಕಂಥದ್ದು, ನಂಬಿಕೆಯನ್ನು ಮಾಡಿದವರಿಗೆ ಮಾತ್ರ ಇದು ಫಲ ಸಿಗ್ತಕ್ಕಂಥದ್ದು ಮುಖ್ಯವಾಗಿ ನೆನಪಿಟ್ಕೊಳ್ಳಿ. ಸೊ ನೋಡಿ, ಜಾತಕದಲ್ಲಿ ಕಾಳಸರ್ಪ ದೋಷವನ್ನು ನಾವು ಹೇಗೆ ನೋಡ್ತೇವೆ ಭಾರಿ ಸಿಂಪಲ್. ಜಾತಕದಲ್ಲಿ ರಾಹು ಕೇತುಗಳು ಅಂತ ಇದೆ, ರಾಹು ಕೇತುಗಳು ಛಾಯಾಗ್ರಹಗಳು. ಈ ರಾಹು ಕೇತುಗಳ ಮಧ್ಯೆ ಎಲ್ಲ ಗ್ರಹಗಳು, ಆ 7 ಗ್ರಹಗಳು ಕೂಡ ರಾಹು ಕೇತುಗಳ ಮಧ್ಯೆ ಬಂದಾಗ ಸೊ ಜಾತಕದಲ್ಲಿ ರಾಹು ಕೇತುಗಳ ಮಧ್ಯೆ ಅದು ಕಾಳಸರ್ಪ ದೋಷವಾಗಿ ಮಾರ್ಪಾಡಾಗುತ್ತೆ. ಸೊ ಅಲ್ಲಿ ಕೂಡ ನಾವು ನೋಡ್ಬೇಕು, ಅಲ್ಲಿನ ಗುರುವಿನ ದೃಷ್ಟಿ ಎಲ್ಲಿದೆ, ಅಥವಾ ರಾಹು ಕೇಂದ್ರ ಸ್ಥಾನದಲ್ಲಿದ್ದಾನ, ಕೇತು ಕೇಂದ್ರ ಸ್ಥಾನದಲ್ಲಿ ಇದ್ದಾಗ ಆ ದೋಷಗಳು ಭಂಗ ಆಗ್ತಕ್ಕಂಥದ್ದು, ದೋಷ ಹೋಗಿ ಯೋಗ ಕೂಡ ಬರ್ತಕ್ಕಂಥದ್ದು ಇದೆ. ಸೊ ಎಲ್ಲನೂ ದೋಷ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಸೊ ಮುಖ್ಯವಾಗಿ ಚರ್ಮದ ಸಮಸ್ಯೆ ಇರುವವರು ಕೂಡ ನಾನು ಒಂದು ತಂತ್ರವನ್ನು ಕೊಡ್ತೇನೆ. ಚರ್ಮದ ಸಮಸ್ಯೆ, ನಾಗನ ಸಮಸ್ಯೆಯಿಂದ ಚರ್ಮ ವ್ಯಾಧಿಗಳು ಕೂಡ ಬರ್ತದೆ. ಸೊ ಅಷ್ಟಮದಲ್ಲಿ ರಾಹು ಕೂತಾಗ ನಿಮ್ಮ ಜಾತಕದಲ್ಲಿ ಸೊ ಚರ್ಮದ ಸಮಸ್ಯೆಗಳು ಕಾಡ್ತಕ್ಕಂಥದ್ದು, ಅಷ್ಟಮದಲ್ಲಿ ರಾಹು ಕೂತಾಗ ಆಕ್ಸಿಡೆಂಟ್ಗಳು ಪದೇ ಪದೇ ಆಗ್ತಕ್ಕಂಥದ್ದು, ಮತ್ತೆ ರಾಹು ಮತ್ತೆ ಕುಜ ಜೊತೆಗೆ ಕೂತಾಗ ಸಮಸ್ಯೆಗಳು ಬರ್ತಕ್ಕಂಥದ್ದು. ಸೊ 3ನೇ ಮನೆಯಲ್ಲಿ ಕೂತಾಗ, 12ನೇ ಮನೆಯಲ್ಲೆಲ್ಲ ಕೂತಾಗ ನಾಗನ ಕನಸುಗಳು, ಸೊ ಸರ್ಪದ ಕನಸುಗಳು ಬೆಳೀತಕ್ಕಂಥದ್ದು ತುಂಬ ಇದೆ. ಸೊ ಅಂಥವರಿಗೆ ಯಾವ ಪೂಜೆ ಮಾಡಿದ್ರು ಫಲ ಸಿಗಬೇಕು ಅಂತ ನಾಗರ ಪಂಚಮವನ್ನು ನೀವೇ ಮಾಡಿ. ಕೆಲವೊಂದು ಪೂಜೆಗಳು ನಮ್ಮ ಕೈಯಾರೆ ನಾವು ಮಾಡಿದಾಗ, ಅಥವಾ ನಮ್ಮ ಕೈಯಾರೆ ನಾವು ತಂತ್ರವನ್ನು ಮಾಡಿದಾಗ, ನಮ್ಮ ಹೃದಯದಿಂದ ಶ್ರದ್ಧಾಭಕ್ತಿಯಿಂದ ಮಂತ್ರವನ್ನು ಪಡಿಸಿದಾಗ ಎಂತಹ ಕಠಿಣ ಸಮಸ್ಯೆ ಇದ್ದರೂ ಕೂಡ ಅದಕ್ಕೆ ಶೀಘ್ರ ಫಲ ಸಿಗ್ತಕ್ಕಂಥದ್ದು ಖಂಡಿತವಾಗಲೂ ಸತ್ಯ. ಹಾಗಾದ್ರೆ ಏನು ಮಾಡಬೇಕು ನೋಡಿ, ನಾಗರ ಪಂಚಮಿ ಅವತ್ತು ನೀವು ಎಲ್ಲಾದರೂ ನಾಗನಕ್ಷತ್ರಕ್ಕೆ ಹೋದಾಗ, ಅದು ಹುಟ್ಟ ಇರ್ತಕ್ಕಂಥ ನಾಗನಕ್ಷತ್ರದ ಸ್ವಲ್ಪ ಮಣ್ಣನ್ನು ತಗೊಂಡು ಬನ್ನಿ. ಚರ್ಮ ವ್ಯಾಧಿ ಸಮಸ್ಯೆಗೆ ತುಂಬ ಬೆನಿಫಿಟ್ ಆಗುತ್ತೆ. ಸೊ ಸ್ನಾನ ಮಾಡಬೇಕಾದ್ರೆ ಪ್ರತಿದಿನ ಸ್ವಲ್ಪ ಮಣ್ಣನ್ನು ಹಾಕಿ ಸ್ನಾನವನ್ನು ಮಾಡಿದಾಗ ನಿಮಗೆ ಕ್ರಮೇಣವಾಗಿ ನಿಮ್ಮ ಚರ್ಮದ ಸಮಸ್ಯೆಗಳು ದೂರ ಆಗ್ತಕ್ಕಂಥದ್ದು. ತುಂಬ ಜನರಿಗೆ ನಾನು ಈ ತಂತ್ರವನ್ನು ಮೊದಲೇ ಕೊಟ್ಟಿದ್ದೆ, ವರ್ಕ್ ಆಗಿದೆ, ಮಾಡಿದವರಿಗೆ ನೀವು ಕೂಡ ಮಾಡ್ಬೋದು. ಅದೇ ರೀತಿ ಆವತ್ತಿನ ದಿನ ನೀವು 11 ಬಾರಿ ಈ ಮಂತ್ರವನ್ನು ಪಠಿಸಲೇಬೇಕು. ಯಾರಿಗೆಲ್ಲ ಕಾಳಸರ್ಪ ದೋಷ ಇದೆ, ನಾಗದೋಷ ಇದೆ, ಸರ್ಪದೋಷ ಇದೆ, ಸೊ ನಾಗನ ಕನಸು ಇದೆ ಅಂಥವ್ರು ಬೇರೆಯವರು ಪಠಿಸಬಾರ್ದು. ಬೇರೆಯವರು ಕೂಡ ಯಾವ ದೋಷ ಇಲ್ಲದವರು ಕೂಡ ಈ ಮಂತ್ರವನ್ನು ಖಂಡಿತವಾಗಲೂ ನೀವು 11 ಬಾರಿ ಪಠಿಸಬೇಕು. ಸಾಧ್ಯ ಇದ್ದರೆ 108 ಬಾರಿ ಕೂಡ ನಿಮಗೆ ಸಮಯ ಇದ್ದರೆ ಪಠಿಸ್ಬೋದು. ಮಿನಿಮಮ್ 11 ಬಾರಿ ಪಠಿಸಬೇಕು. ಯಾವ ಮಂತ್ರ ಅದು ಅಂತ ಹೇಳಿದರೆ, ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂಚ ಕಾಂಬಲಂ ಶಂಖಫಲ ಧೃತರಾಷ್ಟ್ರ ತಕ್ಷಕಂ ಕಾಳಿಯಂ ನಮಃ ಅಥವಾ ಕಾಳಿಯಂ ತಥಾ. ಅನಂತಂ ವಾಸುಕಿಂ ಶೇಷಂ ಪದ್ಮನಾಭಂಚ ಕಾಂಬಲಂ ಶಂಖಫಲ ಧೃತರಾಷ್ಟ್ರ ತಕ್ಷಕಂ ಕಾಳಿಯಂ ನಮಃ. ವೆರಿ ವೆರಿ ಪವರ್ಫುಲ್ ಮಂತ್ರ. ಸೊ ನಾವು ಏನೇ ಒಂದು ತಂತ್ರ ಕೊಟ್ಟಿದ್ದು ನಾವು ಯಾರಿಗೂ ವರ್ಕ್ ಆಗಿದ್ದರೆ ಮಾತ್ರ ತಂತ್ರವನ್ನು ಕೊಡ್ತೇವೆ. ಯೂಟ್ಯೂಬರ್ ಇದಕ್ಕಿಂತ ಮುಂಚೆ ನಾವು ಕೊಟ್ಟಿರ್ತೇವೆ ಬೇರೆಯವರಿಗೆ, ಅದು ಅವ್ರಿಗೆ ವರ್ಕ್ ಆಗಿದೆ ಅಂತ ಹೇಳಿದಾಗ ತುಂಬ ಜನರಿಗೆ ವರ್ಕ್ ಆಗಲಿ ಅಂತ ಆ ತಂತ್ರವನ್ನು ಕೊಡ್ತೇವೆ. ಅದೇ ರೀತಿ ಆ ಹುತ್ತದ ಮಣ್ಣನ್ನು ತಂದು ಸ್ನಾನ ಮಾಡ್ತಕ್ಕಂಥ ನೀರಿಗೆ ನಿಮಗೆ ಏನಾದರೂ ಸೂತಕ್ಕಿದ್ರೆ ಆ ನೀರಿಗೆ ಹಾಕೋದು ಬೇಡ. ಬೇರೆ ಸಮಯದಲ್ಲಿ ಪ್ರತಿದಿನ ನೀರಿಗೆ ಹಾಕಿ ಸ್ನಾನ ಮಾಡಿದಾಗ ಚರ್ಮ ವ್ಯಾಧಿಗಳು ನಿಮಗೆ ದೂರ ಆಗ್ತದೆ. ಯಾಕಂದರೆ ಆ ಮಣ್ಣಲ್ಲಿ ಅಷ್ಟೊಂದು ವಿಶೇಷತೆ ಇದೆ, ಅಷ್ಟೊಂದು ಒಂದು ಔಷಧಿಯ ಗುಣ ಇದೆ. ಯಾವುದಾದ್ರು ಪ್ರಕೃತಿ ಶಕ್ತಿ, ನಾಗದೇವರಂದರೆ ಪ್ರಕೃತಿ ಶಕ್ತಿ. ಅದಕ್ಕೋಸ್ಕರ ನಾಗನಿಗೆ ಹಾಲನ್ನು ಹಾಕ್ತೀವಿ ನಾವು. ಹಾಲು ಕುಡಿಯುವುದಿಲ್ಲ ನಾಗ ಯಾವತ್ತು. ಏನಂದರೆ ಆ ಹಾಲಿನಲ್ಲಿ, ಆ ಮಣ್ಣಿನಲ್ಲಿ ಆ ತೇವಾಂಶ ಏನಿದೆ, ನಾಗನ ಆ ಮಣ್ಣಿನ ತೇವಾಂಶ ಎಲ್ಲ ಆ ಸರ್ಪ ಚಲಿಸ್ತಕ್ಕಂಥ ಮಣ್ಣಲ್ಲಿ ಬಿದ್ದಾಗ ಅದರಲ್ಲಿ ಶಕ್ತಿ ತುಂಬತಕ್ಕಂಥದ್ದು ಅಂತ ಪ್ರಾಚೀನ ಗ್ರಂಥದಲ್ಲೆಲ್ಲ ಇದು ಉಲ್ಲೇಖ ಇದೆ. ತುಂಬ ವಿಚಾರಗಳಿದೆ. ಸೊ ಈ ಮಂತ್ರ ಮತ್ತು ಈ ತಂತ್ರವನ್ನು ವಿಶೇಷವಾಗಿ ಮಾಡಿ, ಮಂತ್ರ ಕೂಡ ಡಿಸ್ಪ್ಲೇಯಲ್ಲಿ ಬಂದಿದೆ. ಈ ಮಂತ್ರವನ್ನು ಪಠಿಸಿದಾಗ
100% ನಿಮಗೆ ಸಕ್ಸಸ್ ಸಿಗ್ತಕ್ಕಂಥದ್ದು. ಸೊ ಆ ನಾಗನ ಅನುಗ್ರಹ, ಆ ನಾಗದೇವರ ವಾಸುಕಿಯ ಅನಂತನ ಅನುಗ್ರಹ, ಆ ಸುಬ್ರಹ್ಮಣ್ಯನ ಅನುಗ್ರಹ ನಮ್ಮೆಲ್ಲರ ಮೇಲಿದೆ. ಯಾಕಂದರೆ ಭೂಮಿಯನ್ನು ಕಾಯ್ತಕ್ಕಂಥವನೇ ಆ ಸುಬ್ರಹ್ಮಣ್ಯ ಸ್ವಾಮಿ. ಸೊ ಆ ಸುಬ್ರಹ್ಮಣ್ಯ ಅನುಗ್ರಹ, ನಾಗದೇವರ ಅನುಗ್ರಹ ನಮಗೆ ಸಿಗಲಿ ಅಂತ ನಿಮ್ಮೆಲ್ಲ ಇಷ್ಟಾರ್ಥಗಳು ಸಿದ್ಧಿಯಾಗಿ ಆ ನಾಗರ ಪಂಚಮಿ ಎಲ್ಲರಿಗೂ ಶುಭಾಶಯವನ್ನು ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತೇನೆ. ಎಲ್ಲರಿಗೂ ಶುಭವಾಗಲಿ.